ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನಮ್ಮಲ್ಲೊಬ್ಬರು ಮಹಾನ್ ವಿದ್ವಾಂಸರಿದ್ದಾರೆ. ಊರು ಸಾಬ್ರೆಲ್ಲ ಮಾತಾಡ್ತಾರೆ, ಆದರೆ ತಮ್ಮದೇ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಮಾತೇ ಆಡಲ್ಲ. ಎಜುಕೇಶನ್ ಬಗ್ಗೆ ಕ್ಲಾರಿಟಿ ಇಲ್ಲ, ಆದರೆ ಜಿಯೋ ಪಾಲಿಟಿಕ್ಸ್ ಅನ್ನ ಅರ್ದು ಕುಡ್ದಿದಾರಂತೆ. ಮೋದಿಜಿ ಅವರನ್ನ ಟೀಕೆ ಮಾಡ್ತಾನೇ ಇರ್ತಾರೆ. ಇಷ್ಟು ಹೇಳಿದ್ರೆ ಸಾಕಾಗತ್ತಲ್ವಾ? ಆ ಮನುಷ್ಯ ಯಾರು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗತ್ತೆ. ಎಸ್, ಅವರ ಹೆಸರೇ ಪ್ರಿಯಾಂಕ್ ಖರ್ಗೆ. ನನಗೆ ಇವರನ್ನ ನೋಡಿದ್ರೆ ಮೊನ್ನೆಯವರು ಆಡಿದಂತಹ ಮಾತೇ ನೆನಪಾಗತ್ತೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ಆದಾಗ ಈ ವ್ಯಕ್ತಿ ಹೇಳ್ತಾರೆ, ಮೋದಿಜಿ ಫಾರಿನ್ ಟ್ರಿಪ್ ಅನ್ನ ಮಾಡಿ ಏನ್ ಲಾಭ ಆಯ್ತು? ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವನ್ನ ಕೊಡ್ತು, ಆದ್ರೆ ಭಾರತಕ್ಕೆ ಬೆಂಬಲಿಸೋದಕ್ಕೆ ಯಾವುದೇ ದೇಶ ಕೂಡ ಎದುರು ಬಂದಿಲ್ಲ. ಇದು ಮೋದಿಜಿ ಅವರ ಫೇಲ್ಯೂರ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ವೀಕ್ಷಕರೇ, ಅರ್ಧಂಬರ್ಧ ತಿಳ್ಕೊಂಡ್ರೆ ಹೀಗೆ ಆಗೋದು. ಅದಕ್ಕೆ ಇವತ್ತು ಒಂದು ಚಿಕ್ಕ ಉದಾಹರಣೆಯನ್ನ ಕೊಟ್ಟು ಪ್ರಿಯಾಂಕ್ ಖರ್ಗೆ ಅವರಿಗೆ ಜಿಯೋ ಪಾಲಿಟಿಕ್ಸ್, ರಾಜತಾಂತ್ರಿಕ ನಿರ್ಧಾರಗಳು ಹೇಗೆ ಇರುತ್ತವೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸುವಂಥ ಪ್ರಯತ್ನ. ಖಂಡಿತವಾಗ್ಲೂ ಇವೆಲ್ಲ ಅವರಿಗೆ ಅರ್ಥ ಆಗಲ್ಲ ಅಂತ ಗೊತ್ತು, ಆದ್ರೂ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡೋದ್ರಲ್ಲಿ ಏನಾಗತ್ತೆ, ಹೌದಲ್ವೋ? ವೀಕ್ಷಕರೇ, ಪಾಕಿಸ್ತಾನಕ್ಕಿಂತ ಕಿತ್ತು ಹೋಗಿರುವಂತ ಒಂದು ದೇಶ ಯಾವುದಾದ್ರೂ ಇದ್ರೆ ಅದು ಟರ್ಕಿ. ಭಾರತಕ್ಕೆ ಈ ಸಮಯದಲ್ಲಿ ಟರ್ಕಿ ಮಾಡಿದಂತಹ ದ್ರೋಹವನ್ನ ಭಾರತ ಯಾವತ್ತೂ ಕೂಡ ಖಂಡಿತವಾಗ್ಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಟರ್ಕಿಯನ್ನ ಸುಮ್ಮನೆ ಬಿಡುವಂತ ಮಾತು ಕೂಡ ಇಲ್ಲ. ಹಾಗಾಗಿ ಈಗ ಪಾಕಿಸ್ತಾನದ ಜೊತೆಗೆ ನನ್ನ ಭಾರತ ಟರ್ಕಿಗೂ ಕೂಡ ಸರಿಯಾದ ಪಾಠವನ್ನ ಕಲಿಸ್ತಾ ಇದೆ, ಮುಂದೆ ಕಲಿಸೋದಕ್ಕೂ ಇದೆ. ವೀಕ್ಷಕರೇ, ಪಾಕಿಸ್ತಾನದ ಬಳಿ ಯಾವ ರೀತಿ ಟೆರರಿಸ್ಟ್ ಆರ್ಮಿ ಇದೆಯೋ ಅದೇ ರೀತಿ ಟರ್ಕಿ ಬಳಿ ಕೂಡ ಇದೆ. ಈ ಉಗ್ರ ಕೃತ್ಯಗಳನ್ನ ಮಾಡೋದ್ರಲ್ಲಿ ಟರ್ಕಿ ಆರ್ಮಿ ಪಾಕಿಸ್ತಾನವನ್ನ ಕೂಡ ಮೀರಿಸುತ್ತೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕನ್ನುವಂತಹ ಕಾರಣಕ್ಕೆ ನನ್ನ ಭಾರತ ಈಗ ಶತ್ರುವಿನ ಶತ್ರು ಮಿತ್ರ ಅಂತ ಟರ್ಕಿಯ ಶತ್ರು ಆರ್ಮೇನಿಯಾ ಜೊತೆಗೆ ಸ್ನೇಹವನ್ನ ಬೆಳೆಸ್ತಾ ಇದೆ. ಭಾರತ ಈಗ ಆರ್ಮೇನಿಯಾದ ಮಿತ್ರ. ವೀಕ್ಷಕರ, ಪೆಹಲ್ಗಾಮ್ ದಾಳಿ ನಂತರ ಭಾರತ ತುಂಬಾ ಬದಲಾಗಬಿಟ್ಟಿದೆ ಅಲ್ಲ. ಮೋದಿಜಿ ಬಂದ ಮೇಲೆ ಸಂಪೂರ್ಣ ಭಾರತ ಬದಲಾಗಿದೆ, ಅದು ಬೇರೆ ವಿಚಾರ. ಆದ್ರೆ ಪೆಹಲ್ಗಾಮ್ ದಾಳಿ ಆದ ನಂತರ ಯಾರ ಜೊತೆಗೆ ಯಾವ ರೀತಿಯಾಗಿ ಹೆಜ್ಜೆಯನ್ನ ಇಡಬೇಕು, ಯಾವ ರೀತಿ ಉತ್ತರವನ್ನ ಕೊಡಬೇಕು, ಇವೆಲ್ಲದರಲ್ಲೂ ಕೂಡ ಭಾರತ ಇವತ್ತು ಬಹಳ ವಿಭಿನ್ನವಾದಂತಹ ಹೆಜ್ಜೆಯನ್ನ ಇಡ್ತಾ ಇದೆ. ಯಾರಾದ್ರೂ ಅಷ್ಟೇ ಅಲ್ವಾ, ಜಾಸ್ತಿ ತುಳಿದ್ರೆ ಒಂದಲ್ಲ ಒಂದು ದಿನ ಎದ್ದು ನಿಂತೇ ನಿಲ್ತಾರೆ. ಹಾಗೆ ಭಾರತ ಕೂಡ ಸಹಿಸ್ಕೊಂಡಿದ್ ಸಾಕು. ವಿಷ್ಣುವಿನ ತಾಳ್ಮೆ ಮುಗಿದಿದೆ. ಈಗ ಏನಿದ್ರು ಕೂಡ ನರಸಿಂಹನ ಕೋಪವನ್ನ ತೋರಿಸ್ಬೇಕಷ್ಟೇ. ಅದರ ಜೊತೆಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅನುಸರಿಸಿದಂತಹ ಅಯುದ್ಧ ನೀತಿಗಳನ್ನ ಭಾರತ ಇನ್ನು ಮುಂದೆ ಅನುಸರಿಸಬೇಕು. ಹಾಗಾಗಿ ಭಾರತ ಈಗ ಮೊದಲಿನ ರೀತಿ ಇಲ್ಲ, ಅಂಡ್ ಇರೋದಕ್ಕೆ ಸಾಧ್ಯ ಕೂಡ ಇಲ್ಲ. ಇತಿಹಾಸದ ಪುಟದಲ್ಲಿ ಇದನ್ನ ಬರೆದಿಡಬೇಕಾಗತ್ತೆ. ವೀಕ್ಷಕರೇ, ಯಾವ ರೀತಿ ಯುಎಸ್ನ ಡಿಫೆನ್ಸ್ ಕಂಪನೀಸ್, ವೆಪನ್ ಸ್ಟ್ರಾಟಜಿಸ್ಟ್ ಆ ಆಪರೇಷನ್ ಸಿಂಧೂರದಿಂದ ಪಾಠವನ್ನ ಕಲಿತಾ ಇದ್ದಾರೋ ಅಥವಾ ಪಾಠವನ್ನ ಕಲಿತಾ ಇದೆಯೋ, ಯಾವ ರೀತಿ ಶಾಕ್ ನಲ್ಲಿದೆಯೋ, ಅದೇ ರೀತಿ ಬೇರೆ ಬೇರೆ ದೇಶಗಳು ಕೂಡ ಇವತ್ತು ಭಾರತವನ್ನ ನೋಡಿ, ಭಾರತದ ಉತ್ತರವನ್ನ ನೋಡಿ ಸಂಪೂರ್ಣವಾದಂತಹ ಶಾಕ್ ನಲ್ಲಿದೆ. ಇಷ್ಟು ವರ್ಷ ಅವರಿಗೆ ಭಾರತ ಏನನ್ನುವಂಥದ್ದು ಗೊತ್ತಿರಲಿಲ್ಲ, ಆದ್ರೆ ಈಗ ಮೋದಿಜಿ ಅವರ ನವ ಭಾರತ ಏನನ್ನುವಂಥದ್ದು ಗೊತ್ತಾಗ್ತಾ ಇದೆ. ವೀಕ್ಷಕರೇ, ಆರ್ಮೇನಿಯಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆರ್ಮೇನಿಯಾದಲ್ಲಿ ಭಾರತ ಏನೇನು ಮಾಡ್ತಾ ಇದೆ ನೋಡೋಣ. ಆಕಾಶ್, ಪಿನಾಕಾ, ಹೈಟ್ಯಾಕ್ಸ್, ಅಂತರಿ, ವಾತಿ, ಆಂಟಿ ಡ್ರೋನ್ಸ್, TC-20 ಮಾರ್ಗನ್, ಅಶ್ವಿನ್, ಈ ಎಲ್ಲ ಸಿಸ್ಟಮ್ಸ್ಗಳನ್ನ ಆರ್ಮೇನಿಯಾಗೆ ಭಾರತ ಕೊಟ್ಟಿದೆ. ಯಾಕೆ? ಟರ್ಕಿಯ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ. ಭಾರತದ ಏಜೆನ್ಸಿಯನ್ನ ಯಾವತ್ತೂ ಕೂಡ ಕಡಿಮೆ ಅಂತ ಅಂದ್ಕೊಳ್ಬೇಡಿ.
ಭಾರತ ಆರ್ಮೇನಿಯಾಗೆ ಈಗ ಯುದ್ಧಕ್ಕಾಗಿ ಸೇನಾ ಸ್ಟ್ರಾಟಜಿಯನ್ನ ಮಾಡಿಕೊಡ್ತಾ ಇದೆ. ಈ ಸಲ ಅಜರ್ಬೈಜಾನ್ ಪ್ರೆಸಿಡೆಂಟ್ ಇಲಾನ್ ಆತನಿಗೂ ಕೂಡ ಸರಿಯಾಗಿ ಬೆಂಡೆತ್ತಿದ್ದಾರೆ. ಯಾಕಂದ್ರೆ ಅಜರ್ಬೈಜಾನ್ ಕೂಡ ಟರ್ಕಿಶ್ ಕಾಲೋನಿ, ಪ್ರತಿ ವರ್ಷ ಕೂಡ ಆರ್ಮೇನಿಯಾದ ಭೂ ಕಾಲೋನಿಯನ್ನ ಒತ್ತುವರಿ ಮಾಡ್ತಾನೆ ಇರುತ್ತೆ. ಎಲ್ಲ ಕಡೆಯಿಂದ ಕೂಡ ಮಾಡ್ತಾ ಇರ್ತಾರೆ. ಆರ್ಮೇನಿಯಾ ನೋಡಿದ್ರೆ ಅದೊಂದು ನಾನ್ ಮುಸ್ಲಿಂ ದೇಶ, ಕ್ರಿಶ್ಚಿಯನ್ ಕಂಟ್ರಿ ಅಂತ ಹೇಳ್ತಾರೆ. ಬಟ್ ಹಾಗೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಟ್ಯಾಂಗೇರಿಯನ್ ಅನ್ನ ಫಾಲೋ ಮಾಡ್ತಾರೆ. ಟ್ಯಾಂಗೇರಿಯನ್ ಅಂತ ಹೇಳಿದ್ರೆ ಭಗವಾನ್ ಶಿವನನ್ನ ಅವರು ಆರಾಧನೆ ಮಾಡ್ತಾರೆ. ಹಾಗಾಗಿ ಆರ್ಮೇನಿಯಾ ಅಂಡ್ ಅಜರ್ಬೈಜಾನ್ ನಡುವೆ ಇರುವಂತಹ ಕೆಲವು ಸಿಮಿಲರ್ ಥಿಂಗ್ಸ್ ನಲ್ಲಿ ಇದು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ವೀಕ್ಷಕರೇ, ವರ್ಲ್ಡ್ ವಾರ್ 2 ಆದಾಗ ಎಲ್ಲ ವೆಸ್ಟರ್ನ್ ಪವರ್ಸ್ ಒಟ್ಟಾಗಿ ನಿಂತ್ರೆ ಆರ್ಮೇನಿಯಾ ಮಾತ್ರ ಏಕಾಂಗಿಯಾಗಿ ಬಿಟ್ಟಿತ್ತು. ಅದರಲ್ಲಿ ಉಳಿದಿರುವಂತಹ ಕ್ರಿಶ್ಚಿಯನ್ ಜನರಿಗೆ ಯಾರಿಂದ ಕೂಡ ಯಾವುದೇ ರೀತಿಯಾದಂತಹ ಸಹಾಯ ಅವತ್ತು ಸಿಕ್ಕಿರಲಿಲ್ಲ. ಅಂಡ್ ಆರ್ಮೇನಿಯಾಗೆ ಸಹಾಯವನ್ನ ಮಾಡೋದಕ್ಕೆ ಬಂದಿದ್ದು ಭಾರತ ಮಾತ್ರ. ಭಾರತ ಬಹಳಷ್ಟು ಸಹಾಯವನ್ನ ಮಾಡಿದೆ, ಈಗಲೂ ಮಾಡ್ತಾನೆ ಇದೆ. ಅಜರ್ಬೈಜಾನ್ ಜೊತೆಗೆ ಆಗಲಿ, ಟರ್ಕಿ ಜೊತೆಗೆ ಆಗಲಿ, ಇಲ್ಲಿ ಯುದ್ಧ ಆದರೆ ಆರ್ಮೇನಿಯಾವೇ ಗೆಲ್ಲೋದು. ಯಾಕಂದ್ರೆ ಭಾರತ ಅಷ್ಟರ ಮಟ್ಟಿಗೆ ಅವರನ್ನ ಟ್ರೈನ್ ಮಾಡಿದೆ ಅಂಡ್ ಮಾಡ್ತಾ ಇದೆ. ಒಂದು ವೇಳೆ ಎರಡೂ ದೇಶಗಳು ಒಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ಆಗ್ಲೂ ಕೂಡ ಆರ್ಮೇನಿಯಾವೇ ಗೆಲ್ಲೋದು. ಆರ್ಮೇನಿಯಾದ ಜನರ ಮೇಲೆ ರಷ್ಯಾಗೂ ಕೂಡ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ. ಭಾರತದ ಎಲ್ಲಾ ವೆಪನ್ ಸಿಸ್ಟಮ್, ಅದೇ ರೀತಿ ಟೆಕ್ನಾಲಜಿ ನ್ಯಾಟೋದ ಮೇಲೆ ಟೆಸ್ಟ್ ಮಾಡಲಾಗತ್ತೆ. 4 ವರ್ಷಗಳಿಂದ ನನ್ನ ಭಾರತ ಆರ್ಮೇನಿಯಾಗೆ $2.5 ಬಿಲಿಯನ್ ವರ್ತ್ಸ್ನ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಇಂಡಿಯನ್ ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 21,000 ಕೋಟಿ ರೂಪಾಯಿ. ಇದು ಇಂಡಿಯನ್ ಡಿಫೆನ್ಸ್ ಮಾರ್ಕೆಟ್ನ ದಿ ಬೆಸ್ಟ್ ಎಕ್ಸ್ಪೋರ್ಟ್. ಅವರು ಸೈನ್ ಮಾಡಿರುವಂತಹ ಡ್ರೋನ್ ಡೀಲ್ಗಳನ್ನು ನೋಡೋದಾದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣಿಸುವಂಥದ್ದು ನಾಗಾಸ್ತ್ರ. ವೀಕ್ಷಕರೇ, ಭಾರತವನ್ನ ತುಂಬಾ ಜನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಅದರಲ್ಲಿ ಭಾರತೀಯರೇ ಜಾಸ್ತಿ. ಅಫ್ಕೋರ್ಸ್ ನಮ್ಮ ಸರ್ಕಾರ ಏನು ಮಾಡ್ತಾ ಇಲ್ಲ, ನಮ್ಮ ಸರ್ಕಾರ ಏನು ಮಾಡಿಲ್ಲ, ಹೀಗೆ ಬಾಯಿ ಬಡ್ಕೊಳ್ಳೋರೆ ಜಾಸ್ತಿ. ಇದೆಲ್ಲ ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಗೊತ್ತೂ ಆಗಲ್ಲ. ಈಗ ಆರ್ಮೇನಿಯಾ ಸೆಕ್ಯೂರ್ ಫೀಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನನ್ನ ಭಾರತ. ಭಾರತದ ವೆಪನ್ಸ್ ಗಳಿಂದ, ಭಾರತದ ಸಹಾಯದಿಂದ ಅವರು ಸೆಕ್ಯೂರ್ ಫೀಲ್ ಮಾಡ್ತಾ ಇರುವಂತದ್ದು. ಆಕಾಶ್ ತೀರ್ನ ಮೊದಲ ಪ್ರಯೋಗ ಹಾಗೆ ಬಲಿ ಟರ್ಕಿಯ ನೆಲದಲ್ಲಾಗಿದೆ. ಈ ಎಲ್ಲಾ ವಿಚಾರವನ್ನ ಯಾರು ಸರ್ಕಾರದ ವಿರುದ್ಧ ಬೊಗಳ್ತಾರಲ್ವಾ ಅವ್ರು ಯಾರು ಮಾತಾಡಲ್ಲ. ಇದನ್ನ ಹೈಲೈಟ್ ಮಾಡ್ಲಿ ನೋಡೋಣ, ಮಾಡಲ್ಲ. ಆರ್ಮೇನಿಯಾದ ವಿರುದ್ಧ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಟರ್ಕಿ, ಅಜರ್ಬೈಜಾನ್, ಅದೇ ರೀತಿ ಜಾರ್ಜಿಯಾ. ನೆನಪಿರ್ಲಿ, ಇಲ್ಲಿ ಜಾರ್ಜಿಯಾ ಯಾವಾಗಲೂ ಕೂಡ ಭಾರತದ ವಿರುದ್ಧನೇ ಇರುತ್ತೆ. ಹಾಗಾಗಿ ಆರ್ಮೇನಿಯಾಗೆ ವೆಪನ್ ಕಳಿಸಿ ಈ 3 ದೇಶಗಳನ್ನ ಈಗ ಭಾರತ ಕಂಟ್ರೋಲ್ ಮಾಡಬೇಕು. ಅಂಡ್ ಟರ್ಕಿಗಂತೂ ಸರಿಯಾದ ಪಾಠವನ್ನು ಕಲಿಸಲೇಬೇಕು. ಕಲಿಸುತ್ತೆ ಭಾರತ. ಯಾಕಂದ್ರೆ ಇರೋದು ಮೋದಿಜಿ, ಬೇರೆ ಯಾರು ಅಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರೇ, ಇಂತಹ ಸೂಕ್ಷ್ಮ ವಿಚಾರಗಳು ನಿಮಗೆ ಅರ್ಥ ಆಗಿದೆಯಾ? ನಿಮಗೆಲ್ಲಿ ಅರ್ಥ ಆಗಬೇಕು, ಆದರೂ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನ ಮಾಡಿದ್ದೀನಿ. ಹೀಗೆ ಒಂದೊಂದು ಸ್ಪೆಷಲ್ ಕ್ಲಾಸನ್ನು ತಗೊಳ್ತಾ ಇರ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.